2 ಏಪ್ರಿಲ್ ಮತ್ತು ಮೇದಲ್ಲಾಗಿರ್ತಕ್ಕಂಥ ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳೇ ನಾನು ಭಾಗ ಎ ಅನ್ನು ನೋಡ್ತಕ್ಕಂಥದ್ದು. ಅದರಲ್ಲಿ ರೋಮನ್ ಅಂಕಿ 1ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5 × 1 = 5 ಮಾರ್ಕ್ಸ್ ಇರ್ತಕ್ಕಂಥದ್ದು. 1ಕ್ಕೆ 1 ಮಾರ್ಕ್ಸು, ಒಟ್ಟಾರೆ ತಾವು 5 ಬರಿಬೇಕಾಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 1, ಫೆಡರಲ್ ನ್ಯಾಯಾಲಯವು ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂತ ಕೇಳಿದ್ದಾರೆ. ಅದರಲ್ಲಿ ಎ 1935, ಬಿ 1937, ಸಿ 1947, ಡಿ 1950. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ 1937. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 2, ಸಾರ್ವಜನಿಕ ಸೇವೆಯ ಒಂದು ಲಕ್ಷಣ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಭ್ರಷ್ಟಾಚಾರ, ಬಿ ಅವಿಧೇಯತೆ, ಸಿ ತಾರತಮ್ಯ, ಡಿ ಅನಾಮಧೇಯತ್ವ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅನಾಮಧೇಯತ್ವ. ನೆಕ್ಸ್ಟ್ ಕ್ವಶನ್, ಮೂರನೇ ಪ್ರಶ್ನೆ ಇನ್ವರ್ಟೆಡ್ ಕಾಮದಲ್ಲಿ ನೋಡಿ. ವಿಶ್ವದ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಸಂಕೊಲೆಯ ಹೊರತು ನೀವೇನನ್ನು ಕಳೆದುಕೊಳ್ಳುವುದಿಲ್ಲ. ಇನ್ವರ್ಟೆಡ್ ಕಾಮ ಕ್ಲೋಸ್. ಈ ಹೇಳಿಕೆ ನೀಡಿದವರು. ಅದರಲ್ಲಿ ಎ ಜೀನ್ ಬೋರ್ಡಿನ್, ಬಿ ಲಾರ್ಡ್ ರಿಪ್ಪನ್, ಸಿ ಎಸ್.ಎ. ಡಾಂಗೆ, ಡಿ ಕಾರ್ಲ್ ಮಾರ್ಕ್ಸ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಹೇಳಿಕೆ ನೀಡಿದವರು ಕಾರ್ಲ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಲೋಕಾಯುಕ್ತರನ್ನು ನೇಮಿಸುವವರು ಯಾರು ಅಂತ ಕ್ವಶನ್ ಇದೆ. ಹೌದಾ? ಅದರಲ್ಲಿ ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ರಾಜ್ಯಪಾಲರು, ಡಿ ಜಿಲ್ಲಾಧಿಕಾರಿ. ಇಲ್ಲಿ ಲೋಕಾಯುಕ್ತರನ್ನು ನೇಮಕ ಮಾಡ್ತಕ್ಕಂಥವ್ರು ಸಿ ರಾಜ್ಯಪಾಲರು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 5ನೇದು, ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಕ್ವಶನ್ ಗುರ್ತಿಸಿ ಅಂತ. ಇಲ್ಲಿ ನೋಡಿ, 1ನೇದು ಹೇಳಿಕೆಯಲ್ಲಿ ವುಡ್ಸ್ ವಿಲನ್ ರವರನ್ನು ರಾಷ್ಟ್ರ ಸಂಘದ ಶಿಲ್ಪಿ ಎನ್ನುತ್ತೇವೆ. 2ನೇದು, ಯುದ್ಧಾಸ್ತಕ ರಾಷ್ಟ್ರಗಳನ್ನು ಲೀಗ್ ಬೆಂಬಲಿಸಿತ್ತು. 3ನೇದು, ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸೌಹಾರ್ದತೆಯ ಮೂಲಕ ಯುದ್ಧ ತಡೆಯುವ ಗುರಿ ಹೊಂದಿತ್ತು. 4ನೇದು, 2ನೇ ಮಹಾಯುದ್ಧದ ನಂತರ ರಾಷ್ಟ್ರ ಸಂಘವು ಸ್ಥಾಪನೆಯಾಯಿತು. ಇದರಲ್ಲಿ ಅವರು ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಸಿ ಆಗಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆ ಸರಿಯಾಗಿದೆ. ಅಂದರೆ 1 ಮತ್ತು 3. ಇಲ್ಲಿ ನೋಡಿ, 1 ಮತ್ತು 3 ಸರಿಯಾಗಿರ್ತಕ್ಕಂಥ ಹೇಳಿಕೆಯಾಗಿದೆ ವಿದ್ಯಾರ್ಥಿಗಳೇ. ಹಾಗೆ
ಮುಂದುವರೆದು ಕ್ವಶನ್ ರೋಮನ್ ಅಂಕಿ 2 ಅಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ 5 × 1 = 5 ಆಗಿರ್ತಕ್ಕಂಥದ್ದು. ಆಲ್ರೆಡಿ ಇಲ್ಲಿ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ತಾವುಗಳನ್ನು ತಿಳ್ಕೊಳ್ಬೇಕು. ಈ ಖಾಲಿ ಬಿಟ್ಟ ಸ್ಥಳ ಉತ್ತರಗಳನ್ನು ಮೇಲ್ಗಡೆ ಕೊಟ್ಟಿರ್ತಾನೆ. ಪ್ರತಿ ಸಲ ಇಲ್ಲಿ ನೋಡಿ ನಾ ಹಾಕ್ತಕ್ಕಂಥ ಗೆರೆ ಒಳಗೆ ಆನ್ಸರ್ಗಳಿರ್ತವೆ. ಇಲ್ಲಿ ಯಾವುದು ಸ್ಥಳಕ್ಕೆ ಯಾವುದು ತುಂಬಬೇಕು, ಯಾವುದು ಭರ್ತಿ ಮಾಡಬೇಕು ಅನ್ನೋದು ಇಷ್ಟು ತಿಳ್ಕೊಂಡಿದ್ದಾದರೆ ಸಾಕು, ನಿಮಗೆ 5 ಮಾರ್ಕ್ಸ್ಗಳನ್ನು ಸಿಗ್ತವೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 6 ನೋಟ್. ಪರೋಕ್ಷ ಚುನಾವಣೆಗೆ ಉದಾಹರಣೆ. ಇಲ್ಲಿ ಇದರಲ್ಲಿ ಯಾವುದು ಪರೋಕ್ಷ ಚುನಾವಣೆಗೆ ಉದಾಹರಣೆ ಅಂತಂತಂದರೆ ಈ ಒಂದು ರಾಷ್ಟ್ರಪತಿಗಳು ಇಲ್ಲಿ 6 ಅಂತ ಇದನ್ನೇ ತುಂಬಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 7ನೇದು. ಮಸೂರಿಯಲ್ಲಿರುವ ಆಡಳಿತ ತರಬೇತಿ ಕೇಂದ್ರ ಡ್ಯಾಶ್ ಅಕಾಡೆಮಿ. ಇಲ್ಲಿ ಇದು ಎಲ್ಲಿದೆ ಅಂತಕ್ಕಂಥ ಆಡಳಿತ ಕೇಂದ್ರ ಅಕಾಡೆಮಿ ಅಂತ ಕೇಳಿರ್ತಕ್ಕಂಥದ್ದು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದು 7ನೇದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 8ನೇದು. ರಾಷ್ಟ್ರೀಯ ಮಹಿಳಾ ಆಯೋಗ ಜಾರಿಗೆ ಬಂದ ವರ್ಷ. ಈ ಒಂದು ಆನ್ಸರ್ 1992. ಇದು 8ನೇದಾಗಿರ್ತಕ್ಕಂಥದ್ದು. ಅಥವಾ ಈಗಾದರೂ ನೀವು ಬರ್ಕೋಬೋದು 1992. 9ನೇದು. ಭಾರತದಲ್ಲಿ ಉದಾರೀಕರಣ ಜಾರಿಗೊಳಿಸಿದ ಹಣಕಾಸಿನ ಮಂತ್ರಿ. ಇಲ್ಲಿ ಮನಮೋಹನ್ ಸಿಂಗ್. ಇದು 9ನೇ ಬಿಟ್ಟ ಸ್ಥಳ ತುಂಬತಕ್ಕಂಥದ್ದು. 10ನೇ. ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕೊಟ್ಟಿದ್ದಾರೆ ಸ್ಮಾಲ್ 8 ಅಂತ. ಇಲ್ಲಿ ಸಾರ್ಕಿನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8. ಈ ಏರಿಯಾದಲ್ಲಿ ಇಷ್ಟು ತಾವುಗಳನ್ನು ತುಂಬಿದೆ ಆದರೆ ನೀವು ಕೇವಲ ಇಷ್ಟೆಲ್ಲ ಬರಿಬೇಕಾಗಿಲ್ಲ. ಈ ಆನ್ಸರ್ಗಳನ್ನು ಖಾಲಿ ತುಂಬಿದಾದರೆ ನಿಮಗೆ ವಿದ್ಯಾರ್ಥಿಗಳೇ 5 ಮಾರ್ಕ್ಸ್ ಸಿಗ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ನೆಕ್ಸ್ಟ್ ಕ್ವಶನ್ ಈ ರೋಮನ್ ಅಂಕಿ 3ರಲ್ಲಿ 11ನೇದು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಕೂಡ 1 ಅಂಕಗಳಿರ್ತಕ್ಕಂಥದ್ದು. ಒಟ್ಟಾರೆ 5 ಇರ್ತದೆ. 5 × 1 = 5 ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಎದಲ್ಲಿ ಬಹುತೇಕವಾಗಿರ್ತಕ್ಕಂಥ ಇವು ಎ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿ ಇದನ್ನು ಬಿ ಭಾಗದನ್ನು ಚೂಸ್ ಮಾಡಬೇಕು ಅಥವಾ ಹೊಂದಿಸಿ ಬರಿಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ 1ನೇದು ಎ ನೋಡಿ, ಪ್ರಾಂತೀಯ ಸ್ವಾಯತ್ತತೆ. ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇದು 1935ರ ಕಾಯ್ದೆ. ಬಿದು KSPS. ಅಂದರೆ ಇದು ಯಾವ ಸೇವೆ ಅಂತಂದರೆ ರಾಜ್ಯ ಸೇವೆ ಅಂತಕ್ಕಂಥದ್ದು. ಹಾಗೆ ಭ್ರಷ್ಟಾಚಾರ ವಿರುದ್ಧ ಭಾರತ. ಅಂದರೆ ಇದು ಲಾಸ್ಟ್ ಕ್ವಶನ್ದಲ್ಲಿ ಬರ್ತದೆ ಪ್ರತಿ ಸಲ. ಅಣ್ಣಾ ಹಜಾರೆ. ಡಿ ಆಸಿಯಾನ್ ಸದಸ್ಯ ರಾಷ್ಟ್ರ ಇಂಡೋನೇಷಿಯಾ ಆಗಿರ್ತಕ್ಕಂಥದ್ದು. ಹಾಗೆ ಇದು ಪ್ರಥಮ ಅಣು ಪರೀಕ್ಷೆ 1974ರಲ್ಲಿ ಪ್ರಥಮ ಅಣು ಪರೀಕ್ಷೆ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ
ಇದು ಕ್ವಶನ್ ಏನಿದೆ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳೇ. ಹೀಗೆ ಪ್ರತಿಯೊಂದರಲ್ಲಿ ಎಕ್ಸ್ಟ್ರಾ ಕೊಡ್ತಾನೆ. ಇಷ್ಟು ಬರೆದಿದ್ದಾದರೆ ನಿಮಗೆ 5 ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, 1 ಅಂಕದ ಪ್ರಶ್ನೆಗಳು. ಇಲ್ಲಿ ಒಂದು ವಾಕ್ಯ ಪ್ರಶ್ನೆಗಳಂತಕ್ಕಂಥದ್ದು ರೋಮನ್ ಅಂಕಿ 4ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 5 × 1 = 5. ಒಂದನ್ನು ನೋಡಿ, 12ನೇ ಕ್ವಶನ್, ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗಾಯಿಸಿದ ಕಾಯ್ದೆಯನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ 1858ರ ರಾಣಿಯ ಘೋಷಣೆ. ಹೌದ್ರಿ, ರಾಣಿಯ ಘೋಷಣೆ. ನೆಕ್ಸ್ಟ್ ಕ್ವಶನ್, 13ನೇದು, ಪಕ್ಷಾಂತರ ನಿಷೇಧ ಕಾಯ್ದೆಯು ಯಾವಾಗ ರಚನೆ ಆಯಿತು? ಇಲ್ಲಿ 1985ರಲ್ಲಿ ಈ ಒಂದು ಕಾಯ್ದೆ ರಚನೆಯಾಗಿರ್ತಕ್ಕಂಥದ್ದು ಪಕ್ಷಾಂತರ ನಿಷೇಧ ಕಾಯ್ದೆ. 14ನೇ ಕ್ವಶನ್, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಎಷ್ಟನೇ ತಿದ್ದುಪಡಿಯಿಂದ ಮತದಾನದ ವರ್ಷವನ್ನು ಕಡಿಮೆ ಮಾಡಿದ್ದಾರೆ ಅಂತಂದರೆ 61ನೇಯ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್, 15ನೇದು, ನೇಪಾಳದ ಮ್ಯಾಗ್ನಾ ಕಾರ್ಟ್ ಎಂದು ಯಾರನ್ನು ಕರೆಯಲಾಗಿದೆ? ಎರಡು 2006ರಲ್ಲಿ ಲೋಕತಾಂತ್ರಿಕ ಕಾಯ್ದೆ. ತಾಂತ್ರಿಕ ಕಾಯ್ದೆ. ನೆಕ್ಸ್ಟ್ ಕ್ವಶನ್, ಸಾರ್ಕ್ ವಿಸ್ತರಿಸಿ. ಈ ಸಾರ್ಕ್ ಈ ಕನ್ನಡದಲ್ಲಾದರೂ ಬರೀರಿ, ನೀವು ಇಂಗ್ಲೀಷಲ್ಲಿ ಆದರೂ ಬರೀರಿ. ನಾ ಫಸ್ಟ್ ಕನ್ನಡದಲ್ಲಿ ಬರೀತೀನಿ ನೋಡ್ರಿ. ಸಾರ್ಕ್ ಅಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಸಂಘ. ಪ್ರಾದೇಶಿಕ ಸಹಕಾರ ಸಂಘ, ಅಥವಾ ಅದನ್ನೇ ತಾವು ಇಂಗ್ಲೀಷ್ನಲ್ಲಿ ಬೇಕಾದರೂ ಬರ್ಕೊಳ್ಬೋದು. South Asian
association for regional ಕಾರ್ಪೊರೇಷನ್ ಅಂತ ಆದರೂ ತಾವು ಬರಿಬೋದು. ಸೌತ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಇಷ್ಟು ಬರೆದ್ರೆ ನಿಮಗೆ 1 ಅಂಕದಲ್ಲಿ ಸಿಗ್ತಕ್ಕಂಥ ವಿದ್ಯಾರ್ಥಿಗಳೇ. ಹಾಗೆ ಕ್ವಶನ್ ಭಾಗ ಬಿ ಯಲ್ಲಿ ನೋಡಿ, ರೋಮನ್ ಅಂಕಿ 5ರಲ್ಲಿ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವ್ಯಾಖ್ಯೆಗಳಲ್ಲಿ ಉತ್ತರಿಸಿರಿ. 5 × 2 = 10 ಮಾರ್ಕ್ಸ್ ಇರ್ತಕ್ಕಂಥದ್ದು. ಕ್ವಶನ್ ನಂಬರ್ 17 ನೋಡಿ, ಯಾವ ರಾಜ್ಯವನ್ನು ವಿಭಜಿಸಿ ತೆಲಂಗಾಣ ರಾಜ್ಯವನ್ನು ರಚಿಸಲಾಯಿತು? ಕ್ವಶನ್ ಯಾವಾಗ ಅಂತಕ್ಕಂಥದ್ದು. ಇಲ್ಲಿ ಆಂಧ್ರ ಪ್ರದೇಶವನ್ನು ವಿಭಜಿಸಿ ನೋಡಿ, ಕ್ವಶನ್ ಹೆಂಗಿದೆ, ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ರಾಜ್ಯವನ್ನು ರಚಿಸಲಾಯಿತು. ಓಕೆ, ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ರಾಜ್ಯವನ್ನು ರಚಿಸಲಾಯಿತು. 18ನೇ ಕ್ವಶನ್, ರಾಜ್ಯ ಪುನರ್ರಚನಾ ಆಯೋಗದ 2 ಸದಸ್ಯರನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಯಾವಾಗ ಅಂತ ಕೇಳಿದ್ದಾರೆ ಇದು ಕ್ವಶನ್ಗೆ. ಇದು 2014ರಲ್ಲಿ, ಯಾವಾಗ ಅಂದಾಗ 2014ರಲ್ಲಿ. ಕ್ವಶನ್ 18ನೇದು, ರಾಜ್ಯ ಪುನರ್ರಚನಾ ಆಯೋಗದ 2 ಸದಸ್ಯರನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ನೋಡಿ, ಸದಸ್ಯರ ಹೆಸರು ನ್ಯಾಯ ಫಜಲ್ ಅಲಿ, ನೆಕ್ಸ್ಟ್ KM ಪರ್ಣಿಕರ್, ಹಾಗೂ HN ಕುಂಜ್ರು, ನೆಕ್ಸ್ಟ್ ಕ್ವಶನ್ 19ನೇದು, ಮಧ್ಯಂತರ ಚುನಾವಣೆ ಎಂದರೇನು ಅಂತ ಕ್ವಶನ್ ಇದೆ. ಅಂದರೆ ಇದು ನಾನು ಹೇಳ್ತಿದ್ದೀನಿ, ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರ ಅವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದ ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಕೆಲಸದ ವಿಸರ್ಜಿಸಲ್ಪಟ್ಟಾಗ ನಡೆಯುವ ಚುನಾವಣೆಗೆ ನಾವು ಏನು ಮಧ್ಯಂತರ ಚುನಾವಣೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್,
20ನೇದು ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, 1ನೇದು ಅಖಿಲ ಭಾರತ ಮತ್ತು ಕೇಂದ್ರ ಸೇವೆಗಳನ್ನು ನೇಮಕ ಮಾಡಲು ಅಖಿಲ ಭಾರತ ಮತ್ತು ಕೇಂದ್ರ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆ ನಡೆಸುವುದು. 2ನೇದು ನೇಮಕಾತಿ ವಿಧಾನ.  ಬಡ್ತಿ, ವರ್ಗಾವಣೆ ಇತ್ಯಾದಿಗಳು. ನೆಕ್ಸ್ಟ್ ಕ್ವಶನ್, ರಾಷ್ಟ್ರ ನಿರ್ಮಾಣದ ಒಂದು ವ್ಯಾಖ್ಯಾನವನ್ನು ನೀಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ನೀವು ಯಾರ್ದಾದರೂ ಕೂಡ ಒಂದು ವ್ಯಾಖ್ಯಾನವನ್ನು ನೀಡಬಹುದು, ಆದರೆ ನಾನು ಅಲ್ಲಿ ಹೆಸರು ಹೇಳ್ತೀನಿ. ಮೈರಾನ್ ವಿನ್ನರ್ ಪ್ರಕಾರ ಅಂತ ಬರ್ಕೊಳ್ರಿ. ಮೈರಾನ್ ವಿನ್ನರ್ ಪ್ರಕಾರ ಅವ್ರೇನು ಹೇಳ್ಯಾರ ಬರ್ಕೊಂಡು ಬಿಡ್ರಿ ನೀವು. ಇನ್ವರ್ಟೆಡ್ ಕಾಮದಲ್ಲಿ, ರಾಷ್ಟ್ರ ನಿರ್ಮಾಣ ಎಂಬುವುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆ. ಇನ್ವರ್ಟೆಡ್ ಕಾಮ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇಷ್ಟು ತಾವು ಬರ್ಕೊಡ್ರಿ. 22ನೇದು ಅಸ್ಮಿಯತೆ ರಾಜಕೀಯ 2 ಆಧಾರಗಳನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, 1ನೇದು ಜಾತಿ, 2ನೇದು ಧರ್ಮ, 3ನೇದು ಭಾಷೆ, 4ನೇದು ಪ್ರದೇಶ. ಇದರಲ್ಲಿ ಯಾವುದಾದ್ರೂ 2 ಬರೀ ವಿದ್ಯಾರ್ಥಿಗಳೇ ಸಾಕು. ನೆಕ್ಸ್ಟ್ ಕ್ವಶನ್, ಬ್ರಿಕ್ಸ್ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ 1ನೇದು ಬ್ರೆಜಿಲ್, 2ನೇದು ರಷ್ಯಾ, 3ನೇದು ಇಂಡಿಯಾ, 4ನೇದು ಚೀನಾ, 5ರಲ್ಲಿ
ಯಾವುದಾದ್ರೂ ಎರಡು ಬರ್ರಿ. ನೆಕ್ಸ್ಟ್ 24ನೇ ಕ್ವಶನ್, ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂದರೇನಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಈ ಪ್ರಶ್ನೆಗೆ ಉತ್ತರ ನೋಡಿ. ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ಸು ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವಿನ ನಿಕಟ ಸಂಬಂಧ ಪರಸ್ಪರ ಲಾಭ ಗಳಿಸಲು ಮಾಡಿಕೊಳ್ಳುವ ಒಳ ಒಪ್ಪಂದವೇ ಪರಸ್ಪರ ಲಾಭ ಗಳಿಸಲು ಮಾಡಿಕೊಳ್ಳುವ ಒಳ ಒಪ್ಪಂದಗಳೇ ಆಪ್ತಶಾಹಿ ಬಂಡವಾಳ ಎಂದು ಕರೆಯುತ್ತೇವೆ. ನೋಡಿ, ಇನ್ನೊಂದ್ಸಲ ಓದ್ತೀನಿ. ಆಪ್ತಶಾಹಿ ಬಂಡವಾಳ ಎಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ಸು ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವೆ ನಿಕಟ ಸಂಬಂಧ, ಪರಸ್ಪರ ಲಾಭ ಗಳಿಸಲು ಮಾಡಿಕೊಳ್ಳುವ ಒಳ ಒಪ್ಪಂದವೇ ಆತ್ಮ ಸ್ನೇಹಿ ಬಂಡವಾಳ ಎಂದು ಕರೆಯುತ್ತೇವೆ. ಈ ವಿಡಿಯೋ 1 ಅಂಕದ ಮತ್ತು 2 ಅಂಕದ ಪೂರ್ತಿಯಾಗಿ ವಿವರಣೆ ಮಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇದರ ಲಾಭ ತಮಗೆ ಸರಿ ಅನಿಸಿದಾದರೆ, ತಮಗೆ ಅರ್ಥ ಆಗಿದ್ದಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರು ವಿಡಿಯೋವನ್ನು ವಾಚಿಂಗ್ ಮಾಡಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳು.